ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಇನ್ನು 2 ದಿನಗಳು ಮಾತ್ರ ಇದೆ, ಹೊಸ ವರ್ಷದೊಳಗೆ ಕಾಲಿಡಲಿದ್ದೇವೆ. ಮಧ್ಯದಲ್ಲಿ ಒಂದು ದಿನ ಮಾತ್ರ ಇದೆ. ದಿನಗಳು ಎಷ್ಟು ಬೇಗನೆ ಕಳೆದು ಹೋಗುತ್ತಾ ಇದೆ ಅಲ್ಲ? ಸರಿ, ಈ ದಿನದಲ್ಲಿ ದೇವರು ನಿಮಗೆ ಒಂದು ವಾಕ್ಯವನ್ನು ನೆನಪಿಸುವಂತೆ ನಿಮ್ಮ ನೆನಪಿಗೆ ತರುತ್ತಾ ಇದ್ದಾರೆ. ನಾವು ಹೊಸ ವರ್ಷದೊಳಗೆ ಹೋಗುವುದಕ್ಕೆ ಮುಂಚೆ ಇದನ್ನೆಲ್ಲ ಹೇಳಿ ದೇವರನ್ನು ಸ್ತುತಿಸಬೇಕು, ವಂದಿಸಬೇಕು, ಅದಕ್ಕಾಗಿ ಸಿದ್ಧವಾಗಬೇಕು. ಒಂದು ಹೊಸ ವರ್ಷದೊಳಗೆ ಕಾಲಿಡಲು ಸಿದ್ಧತೆ ಅವಶ್ಯ ಅಲ್ಲವಾ? ಎಲ್ಲದಕ್ಕೂ ಸಿದ್ಧತೆ ಆಗುತ್ತೇವೆ. ಒಂದು ಟ್ರಾವೆಲ್ ಮಾಡಬೇಕು, ಒಂದು ಪ್ರಯಾಣ ಮಾಡಬೇಕಂದರೆ ಸಿದ್ಧವಾಗುತ್ತೇವೆ. ಅದೇ ರೀತಿಯಾಗಿ ಒಂದು ಹೊಸ ವರ್ಷದೊಳಗೆ ಕಾಲಿಡುವುದಕ್ಕೆ ಮುಂಚೆ ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು, ನಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಳ್ಳುವುದು. ಅದರಲ್ಲಿ ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಒಂದು ಸುಂದರವಾದ ಮಾತು ಹೇಳಲ್ಪಟ್ಟಿದೆ. ಆತನ ಅದ್ಭುತ ಕೃತ್ಯ, ಮಹತ್ ಕಾರ್ಯ, ನ್ಯಾಯ ನಿರ್ಣಯಗಳನ್ನು ನೆನಪಿಸಿಕೊಳ್ಳಿರಿ. ನಾವು ನೆನಪಿಸಿಕೊಳ್ಳಬೇಕಂತೆ, ಅದನ್ನು ನೆನೆಸಿ ನೋಡಬೇಕಂತೆ. ಅಂದರೆ ಈ ದಿವಸಗಳಲ್ಲಿ ನಾವು ಹಿಂತಿರುಗಿ ನೋಡಿ ಹಾದು ಬಂದ ಹಾದಿಯನ್ನು ನೆನೆಸಿ ನೋಡಬೇಕು. ಆತನು ಮಾಡಿದ ಅದ್ಭುತ ಕೃತ್ಯಗಳನ್ನು ನೆನೆಸಿ ನೋಡಬೇಕಂತೆ. ದೇವರು ಅನೇಕ ಅದ್ಭುತಗಳನ್ನು ಮಾಡಿದ್ದಾರಲ್ಲ ಈ ವರ್ಷದಲ್ಲಿ. ನನಗೆ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಅದನ್ನು ಯೋಚಿಸಿ ನೋಡಿದರೆ ಬಹಳ ಆಶ್ಚರ್ಯವಾಗಿದೆ. ದೇವರು ಮಾಡುವಂಥ ಅತಿಶಯಗಳು, ಅದ್ಭುತಗಳು. ನನ್ನ ಸೇವೆಯ ಮಾರ್ಗದಲ್ಲಿ ದೇವರು ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಅವಶ್ಯಕತೆಗಳನ್ನು ಸಂಧಿಸಿದ ವಿಧ, ಮಾರ್ಗಗಳನ್ನು ತೆರೆದಂಥ ವಿಧ, ಕಾರ್ಯಗಳನ್ನು ಸಫಲ ಮಾಡಿದ ವಿಧ, ಹಾಗೆ ಪ್ರಾರ್ಥನೆಗೆ ಉತ್ತರ ಕೊಟ್ಟಂತ ವಿಧ, ಅನೇಕ ಅದ್ಭುತ ಮಹತ್ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ನಿಮ್ಮ ಜೀವಿತದಲ್ಲೂ ದೇವರು ಮಾಡಿದ್ದಾರೆ. ಸ್ವಲ್ಪ ನಿಧಾನಿಸಿ ಕುಳಿತು ದೇವರು ಮಾಡಿದ ಎಲ್ಲವನ್ನು ಯೋಚಿಸಿ ನೋಡಿರಿ, ಅದನ್ನು ಥಿಂಕ್ ಮಾಡಿ ನೋಡಿರಿ. ದೇವರು ಮಾಡಿದಂಥ ಅತಿಶಯಗಳು ನಿಮಗೆ ತಿಳಿಯುತ್ತದೆ, ದೇವರು ಮಾಡಿದ ಅದ್ಭುತಗಳು ತಿಳಿಯುತ್ತವೆ. ಅದನ್ನು ನೆನಪಿಗೆ ತಂದು ದೇವರೇ ನೀವು ಮಾಡಿದಂಥ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ, ಅದ್ಭುತಗಳಿಗಾಗಿ ಸ್ತೋತ್ರ ಎಂದು ಆ ಅದ್ಭುತಗಳನ್ನು ಹೇಳಿ ಹೇಳಿ ದೇವರನ್ನು ಸ್ತುತಿಸುವುದು. ನಾನು ಸಾಧಾರಣವಾಗಿ ಡೈರಿಯಲ್ಲಿ ಪ್ರಾರ್ಥನಾ ಮನವಿಗಳನ್ನೆಲ್ಲ ಬರೆದು ಇಟ್ಟಿರುವೆನು. ಅದರೊಟ್ಟಿಗೆ ದೇವರು ಕೊಟ್ಟಂತ ಉತ್ತರಗಳನ್ನು ಬರೆದಿಟ್ಟಿರುವೆನು. ಹಿಂತಿರುಗಿ ನೋಡಿದರೆ ದೇವರು ಎಷ್ಟು ಅತಿಶಯಗಳನ್ನು ನನಗಾಗಿ ಮಾಡಿದ್ದಾರೆ, ದೇವರು ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ. ಪ್ರಾರ್ಥಿಸಿದ ಎಲ್ಲದಕ್ಕೂ ಕೂಡ ದೇವರು ಉತ್ತರ ಕೊಟ್ಟಿದ್ದಾರೆ. ಅದನ್ನು ನೆನೆಸುವಾಗಲೇ ಹೃದಯದಲ್ಲಿ ಒಂದು ಸಂತೋಷ, ಉಲ್ಲಾಸ ಉಕ್ಕುತ್ತದೆ. ಹಾಗಾದ್ರೆ ಆತನು ಮಾಡಿದಂಥ ಅದ್ಭುತಗಳನ್ನು, ಅತಿಶಯಗಳನ್ನು ನೆನಪಿಸಿಕೊಂಡು ನಾವು ದೇವರನ್ನು ಸ್ತುತಿಸಬೇಕು. 3ನೇದಾಗಿ ಇನ್ನೊಂದು ಕಾರ್ಯ ಹೇಳಲ್ಪಟ್ಟಿದೆ. ಆತನ ನ್ಯಾಯ ನಿರ್ಣಯಗಳನ್ನು ನೆನಪಿಸಿಕೊಳ್ಳಿರಿ. ದೇವರ ನ್ಯಾಯ ನಿರ್ಣಯಗಳು ನಿಮ್ಮ ಜೀವಿತದಲ್ಲಿ, ನಿಮ್ಮ ದೇಶದಲ್ಲಿ, ಲೋಕದ ಮಟ್ಟದಲ್ಲಿ ದೇವರ ನ್ಯಾಯ ನಿರ್ಣಯಗಳನ್ನು ನಾವು ಚಿಂತಿಸಿ ನೋಡಬೇಕು. ಅನೇಕ ದೇಶಗಳನ್ನು ದೇವರು ನ್ಯಾಯ ತೀರಿಸಿದ್ದಾರೆ. ನೀವು ಯೋಚಿಸಿ ನೋಡಿರಿ, ಈ ವರ್ಷದಲ್ಲಿ ಅನೇಕ ದೇಶಗಳಲ್ಲಿ ನಡೆದಂಥ ಘಟನೆಗಳು, ಆ ದೇಶಗಳಲ್ಲಿ ನಡೆದಂಥ ಅನ್ಯಾಯ ಅಕ್ರಮಗಳ ನಿಮಿತ್ತವಾಗಿ ದೇವರು ನ್ಯಾಯ ತೀರಿಸಿದ್ದಾರೆ. ಕೆಲವರು ಆಶಾಭಂಗ ಪಟ್ಟದ್ದು, ಕೆಲವರು ಸೋತು ಹೋದದ್ದು, ಕೆಲವರು ಎದುರು ನೋಡಿದಂಥ ಕಾರ್ಯಗಳು ನಡೆಯದೆ ಹೋದದ್ದು, ಇದೆಲ್ಲವೂ ಕೂಡ ದೇವರ ನ್ಯಾಯ ನಿರ್ಣಯಗಳು. ಅನೇಕ ದೇಶಗಳಲ್ಲಿ ಬದಲಾವಣೆಗಳು ಉಂಟಾದವು. ಈ ಹಿಂದೆ ಇದ್ದವರು ಮಾಡಿದಂಥ ಅನ್ಯಾಯ ಅಕ್ರಮಗಳ ನಿಮಿತ್ತವಾಗಿ ದೇವರು ನ್ಯಾಯ ತೀರಿಸಿ ಹೊಸದನ್ನು ಮಾಡಿದ್ದಾರೆ. ನಮ್ಮ ಸಭೆಯಲ್ಲಿ ನಡೆದದ್ದು, ಸೇವೆಯಲ್ಲಿ ನಡೆದದ್ದು, ನೀವು ವಾಸಿಸುವಂಥ ಊರಿನಲ್ಲಿ ನಡೆದದ್ದು, ನಿಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ನ್ಯಾಯ ನಿರ್ಣಯಗಳನ್ನು ದೇವರು ಮಾಡಿದ್ದಾರೆ ಅಲ್ಲವಾ? ಅದನ್ನು ಯೋಚಿಸಿ ನೋಡಿರಿ. ನಿಮ್ಮ ಹಿತಕ್ಕಾಗಿಯೇ, ನಿಮ್ಮನ್ನು ಪರಿಶುದ್ಧಪಡಿಸಲು, ಶುದ್ಧೀಕರಿಸಲು, ಇನ್ನು ಮುಂದೆ ನಾವು ನೀತಿಯಿಂದ ನ್ಯಾಯವಾಗಿ ನಡೆಯಬೇಕು ಎಂಬುದಾಗಿ ದೇವರು ಅದನ್ನು ನಮಗೆ ಅನುಮತಿಸಿದರು. ಅದನ್ನೆಲ್ಲ ನಾವು ಚಿಂತಿಸಿ ನೋಡಬೇಕು. ದೇವರೇ, ನೀವು ಮಾಡಿದಂಥ ಅತಿಶಯಗಳು, ಅದ್ಭುತಗಳು ಒಂದು ಕಡೆ, ನೀವು ನನ್ನನ್ನು ಕೂಡ ನ್ಯಾಯ ನಿರ್ಣಯಿಸಿ ನನಗೂ ಕೂಡ ದಂಡನೆಯನ್ನು ಕೊಟ್ಟು ಸರಿಪಡಿಸಿದಿರಲ್ಲ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರನ್ನು ಸ್ತುತಿಸಬೇಕು. ಕೆಲವೊಂದು ಸೋಲುಗಳು, ಕೆಲ ನಷ್ಟಗಳು, ಕೆಲವನ್ನು ಕಳೆದುಕೊಂಡದ್ದು, ಕೆಲ ಸಮಸ್ಯೆಗಳು ನಿಮ್ಮನ್ನು ಯೋಚಿಸುವಂತೆ ಮಾಡಿತಲ್ಲ, ಇದು ಹೇಗೆ ನಡೆಯಿತು ಎಂದು. ದೇವರ ನೀತಿ, ನ್ಯಾಯ ತೀರ್ಪು ಪ್ರಕಟವಾಗಿ ನೀವು ಸರಿಯಾಗಬೇಕು, ಇದಕ್ಕೆ ಮೇಲೆ ಯಾವ ತಪ್ಪನ್ನು ಮಾಡಬಾರದು ಎಂಬುದಾಗಿ ದೇವರು ಅನುಮತಿಸಿದರು. ಅದನ್ನು ಕೂಡ ನೆನಪಿಸಿಕೊಂಡು ದೇವರಿಗೆ ನಾವು ವಂದನೆ ಹೇಳಬೇಕು. ದೇವರ ಶಿಕ್ಷೆ ನಿಮ್ಮ ಜೀವಿತದಲ್ಲಿ ಬಂದಿತಾ? ನನ್ನ ಜೀವಿತದಲ್ಲಿ ಬಂದಿತ್ತು. ಅದೆಲ್ಲ ಬರಬೇಕು, ಆಗ್ಲೇ ನಾವು ಸರಿಯಾದ ಮಾರ್ಗದಲ್ಲಿ ಹೋಗುತ್ತಾ ಇದ್ದೇವೆ. ದೇವರೇ, ನನಗೆ ಮಾಡಿದ ಅತಿಶಯಗಳಿಗಾಗಿ ಸ್ತೋತ್ರ, ಅದ್ಭುತಗಳಿಗಾಗಿ ಸ್ತೋತ್ರ, ನಿಮ್ಮ ನ್ಯಾಯ ತೀರ್ಪುಗಳಿಗಾಗಿ ಸ್ತೋತ್ರ. ಅವುಗಳನ್ನು ನೆನೆಸಿ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ. ನನ್ನನ್ನು ಪುನಃ ಸಮರ್ಪಿಸಿಕೊಡುತ್ತೇನೆ. ಬರುವಂತ ಹೊಸ ವರ್ಷದಲ್ಲಿ
ನನ್ನನ್ನು ನೀವು ಸಿದ್ಧಪಡಿಸಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.